ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫುಡ್. ನಾನಿವತ್ತು ನಿಮಗೆ ತುಂಬಾ ಈಸಿಯಾಗಿ ಮತ್ತು ತುಂಬಾ ಟೇಸ್ಟ್ ಆಗಿರೋ 5 ನಿಮಿಷದಲ್ಲಿ ಚೀಸಿ ಮ್ಯಾಗಿನ ಹೇಗೆ ಸಿಂಪಲ್ ಆಗಿ ಮನೆಯಲ್ಲಿ ನಾವು ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಬನ್ನಿ ನೋಡ್ಕೊಳ್ಳೋಣ. ವಿಡಿಯೋಗೆ ಹೋಗೋಣ. ಒಂದು ಹಾಫ್ ಕ್ಯಾಪ್ಸಿಕಮ್ಮು, ಚಿಲ್ಲಿ, ಆನಿಯನ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣ ಟೊಮ್ಯಾಟೊನ ತೊಗೊಂಡಿದ್ದೀನಿ ಮತ್ತು 5 ಮ್ಯಾಗಿ ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಒಂದು ಬಾಣಲಿಗೆ ಆಯಿಲ್ನ ಹಾಕ್ಕೊಡೋಣ, ಒಂದು 5 ಟೇಬಲ್ ಸ್ಪೂನ್ ಅಷ್ಟು. ಮತ್ತು ನಾವು ಚಾಪ್ ಮಾಡಿರೋ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ಮು, ಚಿಲ್ಲಿನೂ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಅದರ ಜೊತೆನೇ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಫ್ರೆಂಡ್ಸ್, ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಮಿಸ್ ಮಾಡ್ದೇನೆ ಎನೇಬಲ್ ಮಾಡಿ. ಸಬ್ಸ್ಕ್ರೈಬ್ ಯಾರಾದರೂ ಮೊದಲನೇದಾಗಿ ನೋಡ್ತಾ ಇರೋದಾದ್ರೆ ಮಾಡಿದ್ರೆ ಸಾಕು. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಟ್ಟು ಈಗ ನಾವು ಇದಕ್ಕೆ ಟೊಮ್ಯಾಟೊನ, ಒಂದು ಹಾಫ್ ಟೊಮ್ಯಾಟೊನ ನಾವು ಕಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕೊಡೋಣ. ಟೊಮ್ಯಾಟೊ ಬೇಕು ಅಂತ ಏನಿಲ್ಲ, ಆಪ್ಷನಲ್ಲು. ನಿಮಗೆ ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಇವಾಗ ಇದಿಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1-2 ಮೊಟ್ಟೆನ ತಗೊತಾ ಇದ್ದೀನಿ ನಾನು. ಎಗ್ಗನ್ನು ಹಾಕಿ ಮ್ಯಾಗಿ ರೆಡಿ ಮಾಡ್ತಾ ಇರೋದು. ತುಂಬ ಸಿಂಪಲ್ ಆಗಿರುತ್ತೆ ಮತ್ತು ತುಂಬಾ ಟೇಸ್ಟ್ ಆಗಿರುತ್ತೆ. ಮಿಸ್ ಮಾಡ್ದೇನೆ ಎಲ್ಲರೂ ಟ್ರೈ ಮಾಡಿ. ಇವಾಗ ಆನಿಯನ್ನು ಇದೆಲ್ಲ ಒಂದು ಸ್ವಲ್ಪ ಸೈಡ್ ಮಾಡ್ಕೊಟ್ಟು ಮಧ್ಯದಲ್ಲಿ ಆಯಿಲ್ ಇರೋ ಥರ ನಾವು ಇಟ್ಕೊಳ್ಳೋಣ. ಇವಾಗ ಅದರ ಮಧ್ಯದಲ್ಲೇ ನಾವು 2 ಎಗ್ಸನ್ನು ನಾವು ಹೊಡೆದಾಕೋಣ. ಇದನ್ನ ಒಂದು ಸ್ವಲ್ಪ ತಾದ್ಮೇಲೆ ಬುರ್ಜಿ ಟೈಪು ಒಂದು ಸ್ವಲ್ಪ ಬೇಯಿ, ಆಮೇಲೆ ನಾವು ಇದನ್ನ ಮಿಕ್ಸ್ ಮಾಡ್ಕೊಬೇಕಾದ್ರೆ ಬುರ್ಜಿ ಟೈಪ್ ಆಗುತ್ತೆ ಈ ತರ. ಇವಾಗ ಇದಕ್ಕೆ ಮ್ಯಾಗಿ ಮಸಾಲಾ ಪೌಡರ್ನ ನಾನು ಅಷ್ಟು ಎಷ್ಟು ಪ್ಯಾಕೆಟ್ ಇರುತ್ತೋ ಅಷ್ಟು ಪ್ಯಾಕೆಟ್ನ ಹಾಕೊಡ್ತಾ ಇದ್ದೀನಿ. ನಾವು ಇದಕ್ಕೆ ಇವಾಗ ಎಗ್ ಹಾಕಿದೀವಿ ಮತ್ತು ಚೀಸ್ ಎಕ್ಸ್ಟ್ರಾ ಹಾಕ್ತೀವಿ, ಮತ್ತೆ ಸ್ವಲ್ಪ ಸೂಪಿಯಾಗಿ ಮಾಡೋದ್ರಿಂದ ಸ್ವಲ್ಪ ನಮಗೆ ಎಕ್ಸ್ಟ್ರಾ ಉಪ್ಪು ಬೇಕಾಗಿದ್ರೆ ಸ್ವಲ್ಪ ಹಾಕೊಡ್ಬೋದು. ಈಗ ಇದಕ್ಕೆ ಅವಶ್ಯಕವಾಗಿರೋಷ್ಟು ನೀರು ಹಾಕ್ಬಿಟ್ಟು 1 ಗ್ಲಾಸ್ ಜಾಸ್ತಿನೇ ಹಾಕೊಳ್ಳೋಣ. ಅವಾಗ ನಮಗೆ ಸ್ವಲ್ಪ ಜ್ಯೂಸಿಯಾಗಿ ಸೂಪಿಯಾಗಿ ಬೇಕಲ್ಲ, ಸೊ ನಾವು ಆ ಥರ ಸ್ವಲ್ಪ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟು ಇದನ್ನ ಕುದಿಸ್ಕೊಳ್ಳೋಣ. ಚೆನ್ನಾಗಿ ಕುದಿಸ್ಕೊಬಿಟ್ಟು ನಾವು ಇದಕ್ಕೆ ಇವಾಗ ಮ್ಯಾಗಿನ ಪೀಸ್ ಮಾಡಿ ಹಾಕೊಟ್ಟಿದ್ದೀವಿ. ಇದು ಆಲ್ಮೋಸ್ಟ್ ಕುಕ್ ಆಗ್ತಾ ಬರ್ತಾ ಇದೆ. ಅಂದಾಗ ಒಂದು ಚೀಸಿನ ಸ್ಲೈಸನ್ನ ನಾನು ಈ ತರ ಅದರ ಮಧ್ಯದಲ್ಲಿ ಆಲ್ಮೋಸ್ಟ್ ಕುಕ್ ಆಗ್ತಾ ಬರ್ತಾ ಇದೆ ಅಂದಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವು ಇದ್ದು ಚೀಸನ್ನ ಹಾಕೋಬೇಕಾದ್ದು. ಈ ತರ ಇವಾಗ ಈ ಚೀಸನ್ನು ಇದಕ್ಕೆ ಕಂಬೈನ್ ಆಗೋ ತರ ಮಿಕ್ಸ್ ಮಾಡ್ಕೊಡೋಣ. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡ್ದೇನೆ ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಮಿಸ್ ಮಾಡ್ದೇನೆ ಎನೇಬಲ್ ಮಾಡಿ. ಹಾಗೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಆಗಿ ನಾವು ಈ ಜಸ್ಟ್ ಒಂದು 5 ಮಿನಿಟ್ಸ್ ಅಲ್ಲೇ ನಾವು ಈ ಮ್ಯಾಗಿನ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ತುಂಬಾ ಟೇಸ್ಟ್ ಆಗಿದೆ. ಮಿಸ್ ಮಾಡ್ದೇನೆ ಎಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ.